ಗೋಡಂಬಿ ಗುಂಡ್ಬಜ್ಜಿ ಮಾಡಕ್ಕೆ ಒಂದು ಉಳ್ಳಾಗಡ್ಡಿ ಎರಡು ಮೆಣಸಿನ್ಕಾಯಿ ತೊಗೊಂಡು ಪಟ ಪಟ ಹಿಂಗೆ ಹರ್ಸ್ಕೊಂಡು ಅದಕ್ಕೊಂದು ಬಾದಾಮಿ ಒಂದಿಟ್ಟು ಬಟ್ಲದ ಹಾಕ್ಕೊಂಡು ಅದಕ್ಕೊಂದು ಏನು ತೊಗೊಳ್ರಿ ಕಲಸಕ್ಕೆ ಒಂದು ಬುಟ್ಟಿ ಅಂತ ತೊಗೊಳ್ಳೋದು. ಅದ್ರಾಗ ಒಂದು ಕಪ್ ಹಿಟ್ಟು ಹಾಕೋದು, ಕಡಲೆ ಹಿಟ್ಟು, ಅದ್ರಾಗ ಒಂದು 4 ಚಮಚ ಮೈದಾ ಹಾಕೋದು, 1 ಟೀ ಸ್ಪೂನ್ ಅಜ್ವಾನ ಹಾಕೋದು, 1 ಟೀ ಸ್ಪೂನ್ ಸೋಡಾ ಹಾಕೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು. ಅದಕ್ಕಿನ್ನ ಅಡ್ಡಿ ಇಲ್ಲ. ಅದ್ರಾಗ ಮತ್ತು ಉಳ್ಳಾಗಡ್ಡಿ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ ಹಾಕೊಳ್ಳೋದು ಮತ್ತು ಮೆಣಸಿನ್ಕಾಯಿ ಹಾಕೊಳ್ಳೋದು. ಹಾಕ್ಕೊಂಡು ನೀರು ಹಾಕೊಳ್ಳೋದು, ಬೆಚ್ಚ ಕಟ್ ನೀರು ಹಾಕೊಳ್ಳೋದು. ನೀರು ಹಾಕ್ಕೊಂಡು ಸಣ್ಣಗೆ ತಿರುಗಾಡೋದ್ರಿಂದ ಸಣ್ಣಗೆ ತಿರುಗಾಡೋದು ಏನಾಕತ್ರಿ ಎಲ್ಲ ಮಿಕ್ಸ್ ಆಕತ್ತಿ. ಮಿಕ್ಸ್ ಅದರಿಂದ ಏನಾಕತ್ತೆ ಅದಕ್ಕೆ ಎಲ್ಲ ಅದ್ರೊಳಗಿನ ಉಪ್ಪ ಅಜ್ವಾನ ಏನೇನು ಹಾಕಿರ್ತೀವಲ್ಲ ಅದೆಲ್ಲ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿ ತಿನ್ನಕ್ಕೆ ಭಾಳ ರುಚಿ ಆಕತ್ತೆ. ಹಿಂಗೆ ನೀರು ಹಾಕೊಂಡು ಕಲ್ಸ್ಕೊಂಡು ಈ ಥರ ಮಾಡಿಟ್ಕೊಳ್ರಿ. ಮಾಡಿಟ್ಕೊಂಡು ಇದ್ರ ಮೇಲೆ ಮುಚ್ಚಿಟ್ಬಿಡಿದ್ರಿ ಒಂದು 2 ನಿಮಿಷ. ಮುಚ್ಚಿದ್ದು ಈಗ ರೆಡಿ ಆಗೈತೆ ನಮ್ದು. ತೆಗೆದು ನೋಡಿದೆ ಬಿಟ್ಟರೆ ಗೋಡಂಬಿ ತೊಗೊಳ್ಳೋದು, ಬಜ್ಜಿ ಹಿಟ್ಟನ್ನ ಹಾಕೋದು, ಹಿಂಗೆ ತೊಗೊಂಡು ಎಣ್ಣೆ ಒಳಗೆ ಫ್ರೈ ಮಾಡಿಬಿಡಿದ್ರಿ. ಇಟ್ಟಿಟ್ಟಿಟ್ಟು ಹಾಕ್ಬೋದು, ನಡೆಯೋದು ದೊಡ್ಡ ಹಾಕಿ ನಡೆಯೋದು, ಚಮಚಲೇನೂ ಹಾಕ್ಬೋದು ನೀವು. ಅದ್ರ ಬಜ್ಜಿ ಮಸ್ತ್ ಆಗ್ತಾವ್ರಿ. ಈಗ ನಮ್ಮ ಎಲ್ಲ ಬಜ್ಜಿ ತಯಾರಾಗಿರ್ತಾವ. 4 ಹಾಕಿದಾಗ ನಮ್ಗೆ ಬುಟ್ಟಿ ಸ್ವಲ್ಪ ಸಣ್ಣ ಐತ್ರಿ, ಕಳಂಗಿ ಇಲ್ಲ. ಇವತ್ತು ಕಳಂಗಿ ತೊಗೊಂಡ್ಬರ್ತೀವಿ. ನೀವು ವಿಡಿಯೋ ಲೈಕ್ ಮಾಡಿದ್ರೆ ನಾವು ಕಳಂಗಿ ಅದನ್ನ ಇದನ್ನ ಏನೇನು ಬೇಕು ನಮಗೆ ಸೌಂಡ ತೊಗೊಂಡು ಬರ್ತೀವಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಮಾತ್ರ ಬರೀಬೇಕು ನೋಡಿರಿ. ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 2 ನಿಮಿಷ ಲೋ ಫ್ಲೇಮ್ನ ಇಡೋದ್ರಿ. ಮತ್ತೆ ಬಿಸಿನ ಥರ ಜಾಸ್ತಿ ಸ್ಪೀಡ್ದಾಗ ಇಟ್ಟರೆ ಅದು ಸುಟ್ಟೋಗ್ಬಿಡ್ತಾವೆ, ಕೆಂಪಾಗ್ಬಿಡ್ತಾವೆ, ಒತ್ತಾವೆ. ಒತ್ತಿನಲ್ಲಿ ಕಟ್ಟಿನಾಗ ಹೋದ್ರೆ ಇಸ ಸತ್ತಾವೆ. ಈಗ ನೋಡಿರಿ, ಈಗ ನಮ್ಮ ಬಿಸಿ ಬಿಸಿಯಾದ ಗೋಡಂಬಿ ಬಜ್ಜಿ ಗುಂಡು ಬಜ್ಜಿ ರೆಡಿ ಅದು ನಮಗೀಗ. ನನ್ನೀತು ಮಾಡಾಕತ್ತಾಳ. ಇದನ್ನು ತೆಗೆದು ಬಜ್ಜಿ ಮಾಡಿದ್ಮೇಲೆ ಒಂದು ತೆಗೆದು ಪ್ಲೇಟಿಗೆ ಹಾಕೊಂಡು ಕೊಡಾಕ ಬಂದಿದೆ ನಮಗೆ. ನಾ ತಿಂದು ನೋಡ್ಕೊಂಡ್ರೆ ನೀವು ತಿನ್ನಾಕತ್ತೀನಿ. ಈಗ ಟೇಸ್ಟ್ ಮಾಡ್ತೀನಿ. ಮಸ್ತ್ ಆಗ್ಯಾವ್ರಿ. ಏನು ಮಸ್ತ್ ಆಗ್ಯಾವ ಅಂದ್ರೆ ಬಾಯ ನೀರು ಬರ್ತಾನೆ. ನೋಡಿದ್ರೆ ಬಾಯ ನೀರು ಬರ್ತಾನೆ ನೋಡ್ರಿ. ಮಾಡ್ಕೊಂಡು ತಿಂದ್ರಿ ಒಂದ್ಸಲ. ಉಳ್ಳಾಗಡ್ಡಿ ಚೂಡ ಇಲ್ಲಿ ಬಿಡ್ರಿ. ನಮ್ಮ ಊರಿಗೆ ಚೂಡ ಇಲ್ಲಿ ಚಿನಮರಿ ಸಿಗೋದೆ ಅಂತ ಮಾತೆ. ಚಿನಮರಿ ಸಿಕ್ಕರೆ ಚೂಡ ಹಾಕೊಂಡು ಬಜ್ಜಿ ಮಾಡ್ಕೊಂಡು ತಿಂದರೆ ಏನು ಮಜಾ ರೀ. ನೋಡಿರಿ ಕಾಡ್ಸ್ಬಿಡ್ತಾವೆ ಬಗ್. ತಿಂದ್ರಿ ಗೋಡಂಬಿ. ಆದ್ರೆ ಗೋಡಂಬಿ ಹೆಲ್ತ್ ಆಗತ್ತೆ ನೋಡ್ರಿ. ಇದ್ರೆ ಗೋಡಂಬಿ ಅಂತಂದ್ರೆ ಹೆಲ್ದಿಗೆ ಚಲೋ ಐತಿ, ಒಳ್ಳೆ ತಿನ್ನಕ್ಕೆ ರುಚಿ ಆಗುತ್ತೆ. ನಿಮ್ಮ ಮೇಡಮ್ ಹೇಳಿ ಕಾಲ್ ಟೈಮ್ ಮಾಡ್ಕೊಡಂದ್ರೆ ಮಾಡ್ಕೊಡ್ತಾರೆ. ಹಾಗೆ ಹೇಳಿದ್ರೆ ನಮ್ಮ ಇದನ್ನೆಲ್ಲ ಮಾತಾಡಕತ್ತಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಟಾಟಾ, ಬಾಯ್ ಬಾಯ್.